ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿಗೆ ಯಾವುದೇ ವಿಚಾರಗಳಿಲ್ಲ, ಪಾಕಿಸ್ತಾನ ಭಯೋತ್ಪಾದನೆ ಅಂತ ಮತ ಪಡಿತಾರೆ, ಭಾವನಾತ್ಮಕವಾಗಿ ಮಾತನಾಡಿ ಜನರ ಮತ ಪಡೆಯೋದಕ್ಕೆ ಬಿಜೆಪಿ ಯತ್ನಿಸುತ್ತಿದೆ ಅಂತ ಮೈಸೂರಿನಲ್ಲಿ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವರನ್ನ ಬಂಧಿಸಿ ವಿಚಾರಣೆ ಕೂಡ ನಡೀತಾ ಇದೆ. ಆದರೆ ಈಗ ಬಿಜೆಪಿ ನಾಯಕರು ನಾಸಿರ್ ಹುಸೇನ್ರನ್ನ ಕೂಡ ಬಂಧಿಸಬೇಕು, ಅವರ ಮೇಲೆ ದೇಶದ್ರೋಹದ ಕೇಸನ್ನ ಹಾಕಬೇಕು ಅಂತ ಕಿಡಿಕಾರ್ತಿದ್ದಾರೆ. ಇದೇ ವಿಚಾರಕ್ಕೆ ಹೇಳಿಕೆಯನ್ನ ಕೊಟ್ಟಿರುವ ಯತೀಂದ್ರ ಸಿದ್ದರಾಮಯ್ಯ, ಬಿಜೆಪಿಗೆ ಯಾವುದೇ ವಿಚಾರಗಳಿಲ್ಲ, ಪಾಕಿಸ್ತಾನ ಭಯೋತ್ಪಾದನೆ ಅಂತ ಮತ ಪಡಿತಾರೆ ಅಂತ ಕಿಡಿಕಾರಿದ್ದಾರೆ. ಯಾವುದೇ ಒಂದು ಇಶ್ಯೂಗಳಿಲ್ಲ. ಲೋಕಸಭಾ ಚುನಾವಣೆ ಬಂದಾಗೆಲ್ಲ ಅವರು ಪಾಕಿಸ್ತಾನ ಅಂತ ಹೇಳಿ ಅಥವಾ ಭಯೋತ್ಪಾದನೆ ಅಂತ ಹೇಳಿ ಇಶ್ಯೂಗಳನ್ನು ತೆಗೆದು ವೋಟ್ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ. ಹಲವಾರು ಚಾನೆಲ್ಗಳು ಹೇಳಿದ್ದಾವೆ, ಅಲ್ಲಿದ್ದಂಥ ರಿಪೋರ್ಟರ್ಸು ಹೇಳಿದರೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿಲ್ಲ ಅಂತೇಳಿ. ಆದರೂ ಕೂಡ ನಮ್ಮ ಸರ್ಕಾರ ಫೋರೆನ್ಸಿಕ್ಸ್ ಲ್ಯಾಬೊರೇಟರಿಗೆ ತನಿಖೆಗೆ ಕಳಿಸಿದೆ, ಪರೀಕ್ಷೆಗೆ. ಅದನ್ನು ಪರೀಕ್ಷೆ ವರದಿ ಬರಲಿ, ಆದರೂ ಇವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ಈಗಾಗಲೇ ಟೆಂಪಲ್ಗಳಲ್ಲಿ ದೇವಸ್ಥಾನಗಳ ಹಣ ತಗೊಂಡು ಮತ್ತು ಮಸೀದಿ ಚರ್ಚ್ಗಳು ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳ್ತಾ ಇದ್ರು. ಅದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಮೀಡಿಯಾದವರು ಅವ್ರು ಹೇಳಿದ್ದನ್ನೇ ಮೀಡಿಯಾಗಳು ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ಬೇಕು ಅಂತ ಹೇಳಿ ಧರ್ಮ, ಪಾಕಿಸ್ತಾನ, ಭಯೋತ್ಪಾದನೆ ಈ ಹೆಸರಲ್ಲಿ ಅವರು ಭಾವನಾತ್ಮಕವಾಗಿ ಮಾತನಾಡಿ ಜನರು ಓಟುಗಳನ್ನು ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದರೆ ಭಾರತ ದೇಶದಿಂದ ಒಮ್ಮೆ ಕೂಲ್ ಮಾಡೋದು ಪ್ರತಿ ಸಾರಿ ಅವರು ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಈ ಸರಿ ಜನ ಎಚ್ಚೆತ್ತುಕೊಂಡಿದ್ದಾರೆ. ಯಾರು ನಿಜವಾಗ್ಲೂ ಜನರ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ, ಯಾವುದೇ ಒಂದು ಇಶ್ಯೂಗಳಿಲ್ಲ. ಲೋಕಸಭಾ ಚುನಾವಣೆ ಬಂದಾಗೆಲ್ಲ ಅವರು ಪಾಕಿಸ್ತಾನ ಅಂತ ಹೇಳಿ ಅಥವಾ ಭಯೋತ್ಪಾದನೆ ಅಂತ ಹೇಳಿ ಇಶ್ಯೂಗಳನ್ನು ತೆಗೆದು ವೋಟ್ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ. ಹಲವಾರು ಚಾನೆಲ್ಗಳು ಹೇಳಿದ್ದಾವೆ, ಅಲ್ಲಿದ್ದಂಥ ರಿಪೋರ್ಟರ್ಸು ಹೇಳಿದರೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿಲ್ಲ ಅಂತೇಳಿ. ಆದರೂ ಕೂಡ ನಮ್ಮ ಸರ್ಕಾರ ಫೋರೆನ್ಸಿಕ್ಸ್ ಲ್ಯಾಬೊರೇಟರಿಗೆ ತನಿಖೆಗೆ ಕಳಿಸಿದೆ, ಪರೀಕ್ಷೆಗೆ. ಅದನ್ನು ಪರೀಕ್ಷೆ ವರದಿ ಬರಲಿ, ಆದರೂ ಇವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ಈಗಾಗಲೇ ಟೆಂಪಲ್ಗಳಲ್ಲಿ ದೇವಸ್ಥಾನಗಳ ಹಣ ತಗೊಂಡು ಸುಳ್ಳು ಅಂತ ಗೊತ್ತಿದ್ರು ಕೂಡ ಮೀಡಿಯಾದವರು ಅವ್ರು ಹೇಳಿದ್ದನ್ನೇ ಮೀಡಿಯಾಗಳು ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ಬೇಕು ಅಂತ ಹೇಳಿ ಧರ್ಮ, ಪಾಕಿಸ್ತಾನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.